ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ. ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು. ಮಗಳಿಗೆ ಸ್ಕೂಲಿಗೆ 1 ಅವರ್ ಮಟ್ಟಿಗೆ ಕರೆದಿದ್ರು. ಹಾಗೆ ಒಂದು ಚಿಕ್ಕ ಪುಟ್ಟ ಆಕ್ಟಿವಿಟೀಸ್ ಎಲ್ಲ ಮಾಡಿ ಕಳ್ಸಿದಾರಂತೆ. ಒಂದನ್ನ ಮನೆಗೆ ತಗೊಂಡು ಹೋಗೋಕ್ಕೂ ಕೊಟ್ಟಿದ್ದಾರೆ. ನೋಡಿ, ಇವಾಗ ತೋರಿಸ್ತಾಳೆ. ತೋರಿಸು ನೋಡಿ. ನನಗೆ ಒಂದು ಕ್ಯಾಟರ್ಪಿಲ್ಲರ್ ಕೊಟ್ಟಿದ್ದಾರೆ. ಇದು ಸ್ಯಾಫ್ರಾನ್, ವೈಟ್, ಗ್ರೀನ್ ಮತ್ತೆ ಒಂದು ಸ್ಟಿಕ್ ಕೊಟ್ಟಿದ್ದಾರೆ ಬ್ಲೂ ಕಲರ್ ಇಂದು. ಅಶೋಕ ಚಕ್ರ ಹಂಗೆ ಇದೆ ಇದು ಕಲರ್. ಹೌದು. ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಹೌದು, ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ನಂದು ಬೆಳಗಿಂದು ತಿಂಡಿ ದೋಸೆ ಮಾಡಿದೆ. ದೋಸೆ ಚಟ್ನಿ ತಿಂದಿದ್ದಾಗಿದೆ. ಇವಾಗ ನೆಕ್ಸ್ಟ್ ಅಡಿಗೆಗೆ ಏನು ಅಂತ ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಮಾಡ್ಬೇಕಷ್ಟೇನೆ. ಹಾಗೆ ಇವತ್ತು ಒಂದು ಸ್ಪೆಷಲ್ ಈವೆಂಟ್ ಆಗೋದಿದೆ. ಅದು ಸಂಜೆ ಮೇಲೆ ಮಗ ಶೇಕ್ ಆಗ್ತದೆ ಚೂರಿಂದ. ಇವತ್ತೊಂದು ಸ್ಪೆಷಲ್ ಈವೆಂಟ್ ಇದೆ. ಅದೇನು ಅಂದ್ರೆ, ನನ್ನ ಹಸ್ಬೆಂಡ್ ತುಂಬಾ ವರ್ಷಗಳಿಂದ ಅವರು ಫಸ್ಟ್ ಟೈಮ್ ಕೊಂಡಂತ ಅವ್ರ ಬೈಕ್ ಅನ್ನ ಇವತ್ತು ಸೇಲ್ ಮಾಡ್ತಾ ಇದಾರೆ. ಸೇಲ್ ಮಾಡ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ ಒಂದು ಹೊಸ ಬೈಕ್ ನಮ್ಮ ಮನೆಗೆ ಬರ್ತಾ ಇದೆ. ಸೊ ಅವ್ರಿಗೆ ಅಂದ್ರೆ ಅದು ಅವ್ರದ್ದು ಫಸ್ಟ್ ಬೈಕ್. ಇದುವರೆಗೂ ಬೇರೆ ಯಾವುದೇ ವೆಹಿಕಲ್ ಅನ್ನ ಚೇಂಜ್ ಮಾಡಿರ್ಲಿಲ್ಲ. ಹಂಗಾಗಿ ಅದನ್ನು ಸೊ ಅವರೇ ಬಂದ್ರು, ಅವ್ರು ಹೇಳ್ತಾರೆ ಇವಾಗ. ಸೊ ಅದನ್ನ ಫೈನಲಿ ಇವಾಗ ಚೇಂಜ್ ಮಾಡಿ ಬೇರೆ ಒಂದು ಬೈಕ್ ಅನ್ನ ಬುಕ್ ಮಾಡಿದೀವಿ. ಆಕ್ಚುಲಿ ಅವರಿಗೆ ಚೇಂಜ್ ಮಾಡಕ್ಕೆ ಇಷ್ಟ ಇಲ್ಲ. ಎಷ್ಟು ಸಲ ಅದು ರಿಪೇರಿಗೆ ಬಂದ್ರು ಮತ್ತೆ ರಿಪೇರಿಗೆ ಮಾಡ್ಕೊಳ್ಳೋದು. ಹೇಳಿ, ನೀವು ಯಾವ ಬೈಕ್ ಅನ್ನ ಬುಕ್ ಮಾಡಿದೀರಾ? ಮತ್ತೆ ನೀವ್ ಯಾಕೆ ನಿಮ್ ಬೈಕ್ ಅನ್ನ ಇಷ್ಟು ದಿವಸ ಸೇಲ್ ಮಾಡಿದ್ದೀರಾ? ಓಕೆ, ಹೇಳಿ ನೀವು. ನಿಮ್ದು ಇಷ್ಟು ದಿವಸ ನಿಮ್ಮ ಹತ್ರ ಯಾವ ಬೈಕ್ ಇತ್ತು, ಮತ್ತೆ ನೀವು ಅದನ್ನ ಯಾಕೆ ಮಾರುತ್ತಿಲ್ಲ? ಹಾ, ನೀವು ಎಲೆಕ್ಟ್ರಿಕ್ ಬೈಕ್ ತಗೊಳ್ಬೇಕು ಅಂತ ವಿಚಾರ ಮಾಡ್ತಿದ್ದವರು ಮತ್ತೆ ಹೋಗಿ ಪೆಟ್ರೋಲ್ ಬೈಕ್ ತಗೊಂಡಿದ್ದೀರಾ. ಸೊ ಇದೆಲ್ಲವನ್ನು ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿ ನಾನು 2008 ಅಲ್ಲಿ ಒಂದು 2 ವೀಲರ್ ತಗೊಂಡಿದ್ದು, ಬಜಾಜ್ ಡಿಸ್ಕವರ್ 135cc. ದಟ್ ವಾಸ್ ಮೈ ಫಸ್ಟ್ ಬೈಕ್. ನಾನು ನನ್ನ ದುಡಿಮೆಯಲ್ಲಿ ಕೊಂಡಂತ ದೊಡ್ಡ ವಸ್ತು ಸಹ ಅದೇ ಆಗಿತ್ತು. ಸೊ ನೋಡ್ತಾ ಅದು 15-16 ವರ್ಷ ಆಗೋಯ್ತು ಅಂತ ತಗೊಂಡು. ಮತ್ತೆ ರಿಪೇರಿಗೆ ಬಂತು, ಇದಾಯ್ತು, ಸರ್ವಿಸ್ ಮಾಡಿಸಿದೆ, ಏನೇನೋ ಒಟ್ಟು ಹಂಗೆ ನಡ್ಕೊಂಡು ಹೋಗ್ಬಿಡ್ತು. 15 ಇಯರ್ಸ್ ಆದ್ಮೇಲೆ ಅದರ ರಿಜಿಸ್ಟ್ರೇಷನ್ ವ್ಯಾಲಿಡಿಟಿನೂ ಮುಗಿದೋಯ್ತು. ಸೊ FC ಮಾಡಿಸಿ ರಿಜಿಸ್ಟ್ರೇಷನ್ ರಿನ್ಯೂವಲ್ ಎಲ್ಲ ಮಾಡಿಸಿದೆ. ಇನ್ನೊಂದಷ್ಟು ವರ್ಷ ಓಡಿಸೋಣ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಅದು ಯಾಕೋ ತೀರಾ ಕೈ ಕೊಡ್ತಾ ಇತ್ತು. ಸೊ ಐ ಥಾಟ್ ಆಫ್ ಚೇಂಜಿಂಗ್ ದ 2 ವೀಲರ್ ಅಂಡ್ ಐ ಪ್ರಿಫರ್ 2 ವೀಲರ್ ಫಾರ್ ಕಮ್ಯೂಟಿಂಗ್ ಟು ಮೈ ಆಫೀಸ್. ಅದು ನನಗೆ ತುಂಬಾ ಕನ್ವೀನಿಯಂಟ್ ಆಗುತ್ತೆ. ಯಾಕೆಂತಂದ್ರೆ 4 ವೀಲರ್ ತಗೊಂಡು ಹೋದ್ರೆ, ಕಾರ್ ತಗೊಂಡು ಹೋದ್ರೆ, ಒಂದು ಪಾರ್ಕಿಂಗ್ ಇಂದ ತೆಗಿಯೋದು, ಆ ವಿಂಡ್ಶೀಲ್ಡ್ ಅಲ್ಲಿ ಅಟ್ಲೀಸ್ಟ್ ಧೂಳು ನೋಡ್ಕೊಂಡು ಆಫೀಸಿಗೆ ಹೋಗೋದಕ್ಕೆ ಅಲ್ಲಿ ಹೋಗಿ ಮತ್ತೆ ಪಾರ್ಕಿಂಗ್ ಹುಡ್ಕೋದು ಎಲ್ಲ ಮಿನಿಮಮ್ 15 ಮಿನಿಟ್ಸ್ ಜಾಸ್ತಿ ಬೇಕು 2 ವೀಲರ್ಗಿಂತ. 4 ವೀಲರ್ ಆದ್ರೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡೇ ಇರ್ಬೇಕಾಗತ್ತೆ. ಸೊ ಪ್ಲಸ್ ನಾವು ವಾಪಸ್ ಬರ್ತಾನೋ ಎಲ್ಲೋ 2 ವೀಲರ್ ಆದ್ರೆ ನಾ ಎಲ್ಲ ಬರ್ಬೇಕಾದ್ರೆ ಅಲ್ಲೆಲ್ಲೋ ಚೆನ್ನಾಗಿ ಸೊಪ್ಪು ಮಾಡ್ತಾ ಇದ್ರು ಅಂತಂದ್ರೆ ಅಲ್ಲೇ ಒಂಚೂರು ನಿಲ್ಸ್ಬಿಟ್ಟು ಸೊಪ್ಪು ತಗೊಂಡ್ಬರ್ತೀನಿ. ಎಲ್ಲೋ ಚೆನ್ನಾಗಿ ಫ್ರೆಶ್ ತರಕಾರಿ ಹಣ್ಣು ಮಾರ್ತಾ ಇದ್ರೆ ಅಲ್ಲೇ ಒಂದ್ ಸೈಡ್ ಹಾಕ್ಬಿಟ್ಟು ಖರೀದಿ ಮಾಡ್ಕೊಂಡ್ ಬರ್ತೀನಿ. ಬಟ್ ಕಾರ್ ಆದ್ರೆ ಅವೆಲ್ಲ ಆಗೋದಿಲ್ಲ. ನೀಡ್ ಸ್ಪೇಸೇ ಬೇಕಾಗತ್ತೆ ಕಾರ್ ನಿಲ್ಸೋದಕ್ಕೆ ಅಂತ ಹೇಳಿ. ಸೊ ನಾನು ಯಾವಾಗಲೂ ಸಹ 2 ವೀಲರ್ ಅಲ್ಲೇ ಓಡಾಡೋದು. ಸೊ ಆಲ್ಮೋಸ್ಟ್ ನನಗೆ 12 + 12 ಒಂದು 24, ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಪರ್ ಡೇ ಅವರೇಜ್ ಡೈಲಿ ಕಮ್ಯೂಟ್ ಇರುತ್ತೆ. ಸೊ ಈಗ ಬೈಕ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಎಲೆಕ್ಟ್ರಿಕ್ ತಗೊಳ್ಳೋದು ಅಂತಾನೆ ಅನ್ಕೊಂಡೆ. ಸೊ ಇತ್ತೀಚೆಗೆ ಎಲ್ಲದೂ ಎಲೆಕ್ಟ್ರಿಕ್ ಟ್ರೆಂಡಿಂಗ್ ಅಲ್ಲಿ ಇದೆ. ಎಲ್ಲರೂ ಅದನ್ನೇ ತಗೊಳ್ತಾ ಇದಾರೆ. ಇತ್ತೀಚೆಗೆ ಪೆಟ್ರೋಲ್ ಬೈಕ್ ತಗೊಳ್ಳೋರೇ ಇಲ್ಲ ಅನ್ನೋಷ್ಟು. ಬಟ್ ದ ಪ್ರಾಬ್ಲಮ್ ಈಸ್, ಸುಮಾರು ರಿವ್ಯೂಸ್ ಎಲ್ಲ ನೋಡಿದೆ, ಎಲ್ಲರೂ ಏನಾದ್ರೂ ಒಂದಲ್ಲ ಒಂದು ಕಂಪ್ಲೇಂಟ್ ಹೇಳ್ತಿದ್ದಾರೆ. ಟಾಪ್ 3 ಬಹುಶಃ ಇಂಡಿಯಾದಲ್ಲಿ ಸದ್ಯ ಎಲೆಕ್ಟ್ರಿಕ್ ಸ್ಕೂಟರ್ಸ್ ವೇರಿಯಂಟ್ಸ್ ಅದೇ ಇರೋದು ಅಂತ ಹೇಳಿ ಅಂದ್ಕೊಂಡ್ರೆ, ಎಲ್ಲರೂ ಏನೋ ಒಂದೆಲ್ಲ ಒಂದು ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಒಂದು ಪ್ರೀಮಿಯಂ ಅಮೌಂಟ್, ಪೆಟ್ರೋಲ್ ಬೈಕ್ ಇಂತ ಇದಕ್ಕೆ ಅಟ್ಲೀಸ್ಟ್ ಒಂದು 20,000-30,000 ರೂಪೀಸ್ ಜಾಸ್ತಿ ಇರುತ್ತೆ. ಪ್ಲಸ್ ಕಂಪ್ಲೇಂಟ್ಸ್ ಅಂದ್ರೆ ಏನೋ ಮಧ್ಯದಲ್ಲಿ ಆಫ್ ಆಗೋಯ್ತಂತೆ, ಏನೋ ರಿಪೇರಿಗೆ ಬಂತು. ಅಂಡ್ ಸರ್ವಿಸ್ ಸ್ಟೇಷನ್ಸ್ ಆರ್ ವೆರಿ ಲೆಸ್. ಬೆಂಗಳೂರು ಅಂತ ಒಂದು ಸಿಟಿಯಲ್ಲೂ ಸಹ ಇಂಥ ಮೇಜರ್ 2 ವೀಲರ್ ಮ್ಯಾನುಫ್ಯಾಕ್ಚರರ್ಸ್ ಸಹ ಒಂದು 3-4 ಶೋರೂಮ್ಸ್, 3-4 ಸರ್ವಿಸ್ ಸ್ಟೇಷನ್ಸ್ ಇರೋದು. ಸೊ ಏನಾದ್ರು ರಿಪೇರಿಗೆ ಬಂತು ಅಂತಂದ್ರೆ ತಗೊಂಡೋಗಿ ರಿಪೇರಿಗೆ ಬಿಟ್ರೆ 3-4 ದಿನ ಬೇಕು ವಾಪಸ್ ಕೊಡೋದಕ್ಕೆ ಅವರು.
ಇವ್ರು ಏನಾದ್ರೂ ಒಂದು ಸಾರಿ ಟು ಇಂಟರಪ್ಟ್, ಏನಾದ್ರೂ ಒಂದು ವಸ್ತು ತಗೊಳ್ಬೇಕಂದ್ರೆ ಅಟ್ಲೀಸ್ಟ್ ಅದ್ರ ಮೇಲೆ ಒಂದ್ 15 ದಿನ ಸ್ಪೆಂಡ್ ಮಾಡ್ತಾರೆ. ರಿಸರ್ಚ್ ಮಾಡೋದು ಗೂಗಲ್ ಮಾಡೋದು, ಫ್ರೆಂಡ್ಸ್ ಹತ್ರ ರಿವ್ಯೂಸ್ ಕೇಳೋದು, ಈ ರೀತಿಯಾಗಿ ಫುಲ್ ರಿಸರ್ಚ್ ಮಾಡಿ ಈಗ ಅದ್ರ ಬಗ್ಗೆನೂ ಒಂದು ಬೇಕಾದ್ರೆ ಒಂದು ಲೇಖನನೇ ಬರೆದು ಬಿಡ್ತಾರೆ, ಲಲಿತ ಪ್ರಬಂಧ. ಎನಿವೇ ಇವ್ರದ್ದು ಏನದು ನಿಮ್ಮ ವಾಟ್ ಎವರ್ ನಿಮ್ಮ ಸ್ಪೆಷಾಲಿಟಿ, ನಿಮ್ಮ ಯುನಿಕ್ನೆಸ್ ಅಂತ ಹೇಳ್ಬೋದು. ಸೊ ಅದನ್ನ ಬರೆದ್ರು ಆಶ್ಚರ್ಯ ಏನಿಲ್ಲ. ಸೊ ನಮ್ ಫ್ರಿಡ್ಜ್ ತಗೊಳ್ಬೇಕಾದ್ರೂ ಅಷ್ಟೇನೆ ಎಷ್ಟು ರಿಸರ್ಚ್ ಮಾಡಿದ್ರು ಅಂದ್ರೆ ಎಲ್ಲಾ ಕಂಪನಿದು ಸ್ಪೆಸಿಫಿಕೇಶನ್ಸ್ ಕೂಡ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಸೊ ಆತರ ಅಂಡ್ ಇವತ್ತು ನಮ್ಮ ವ್ಲಾಗ್ ಅಲ್ಲಿ ಮಾತಾಡಕ್ ಬಂದಿದ್ದಕ್ಕೂ ತುಂಬಾನೇ ಥ್ಯಾಂಕ್ಸ್. ಮಾತಾಡಕ್ ಬಿಡ್ತಾ ಇಲ್ಲ, ಅವರೇ ಹೇಳಿ. ಸೊ ಅದೇ ಆತರ ಸುಮಾರು ರಿಸರ್ಚ್ ಮಾಡಿದಾಗ ದಟ್ ಇಸ್ ವಾಟ್ ಐ ಫೆಲ್ಟ್. ಐ ಮೀನ್ ಒಂದು ಅದೇ ಸರ್ವಿಸ್ ಸ್ಟೇಷನ್ಸ್ ಅವೈಲಬಿಲಿಟಿ ತುಂಬಾ ಕಡಿಮೆ ಇದೆ. 3-4 ದಿವಸ ಸರ್ವಿಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಅದು ವಾರಗಟ್ಟಲೆ ಸರ್ವಿಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡ್ರೆ ನನ್ಗೆ ಡೈಲಿ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ 2 ವೀಲರ್ ಬೇಕು, ಆಫೀಸಿಗೆ ಹೋಗೋದಕ್ಕೆ ಬೇಕು. ಸೊ ಎವ್ರಿ ಡೇ ಐ ನೀಡ್ ವೆಹಿಕಲ್, 2 ವೀಲರ್ ಬೇಕೇ ಬೇಕಾಗುತ್ತೆ. ಐನೋ ಎಕನಾಮಿಕಲ್, ಸಿಕ್ಕಾಪಟ್ಟೆ ಎಕನಾಮಿಕಲ್. ನನಗೆ ಬಹುಶಃ ಬೈಕಲ್ ಅಂದ್ರೆ ಪೆಟ್ರೋಲ್ ಬೈಕಲ್ ಆದ್ರೆ ಬಹುಶಃ 1500 rupees ಪರ್ ಮಂತ್ ನನಗೆ ಸ್ಪೆಂಡಿಂಗ್ ಬೇಕಾಗತ್ತೆ. ಅದೇ ಎಲೆಕ್ಟ್ರಿಕ್ ಬೈಕ್ ಆದ್ರೆ ಬಹುಶಃ 300 rupees ಅಲ್ಲಿ ಮುಗಿದೋಗುತ್ತೆ. ಸೊ ಜಸ್ಟ್ ಚಾರ್ಜಿಂಗ್ ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಡಿಫರೆನ್ಸ್ ಇದೆ. ಪ್ಲಸ್ ಅದೇ ಮತ್ತೊಂದು ಏನಪ್ಪಾ ಅಂತಂದ್ರೆ ಏನೋ ಚಾರ್ಜ್ ಮಾಡೋ ಒಂದು ಫೆಸಿಲಿಟಿ ಸದ್ಯ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದೆ. ಅಫ್ಕೋರ್ಸ್ ಕೆಳಗಡೆ ಇರ್ಬೋದು, ಬಟ್ ನಾವು ನಾಳೆ ಮನೆ ಚೇಂಜ್ ಮಾಡಿದ್ರೆ ಅಲ್ಲಿ ಮತ್ತೆ ಚಾರ್ಜ್ ಮಾಡೋದಕ್ಕೆ ಬೇಸ್ಮೆಂಟ್ ಫ್ಲೋರ್ ಅಲ್ಲಿ ಇರಬೇಕು ಜಾಗ, ಫೆಸಿಲಿಟೀಸ್ ಇರಬೇಕು. ಇಲ್ಲಾಂದ್ರೆ ಅದು ಮತ್ತೆಲ್ಲ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ರೇಂಜ್ ಆಂಗ್ಸೈಟಿ, ಏನೋ ಯಾವ ಚಾರ್ಜ್ ಖಾಲಿ ಆಗ್ಬಿಡುತ್ತೋ, ಚಾರ್ಜ್ ಇದೆಯೋ ಇಲ್ಲ ಅಂತ ಪದೇ ನೋಡ್ತಾ ಇರಬೇಕು. ಪೆಟ್ರೋಲ್ ಬೇಕಾದ್ರೆ ಎವ್ರಿ 200 meters ಯು ಹ್ಯಾವ್ ಅ ಪೆಟ್ರೋಲ್ ಪಂಪ್, ಆರಾಮ್ಸೆ ಚಾರ್ಜ್ ಮಾಡ್ಕೋಬಹುದು, ಫಿಲ್ ಮಾಡ್ಕೋಬಹುದು. ಸೊ ಈ ತರ ಎಲ್ಲ ಯೋಚನೆ ಮಾಡಿ ಯಾಕೋ ಎಲೆಕ್ಟ್ರಿಕ್ ಬೇಡ ಅಂತ ಅನಿಸ್ತು. ಅಂಡ್ ಒನ್ ಮೋರ್ ಥಿಂಗ್, ಮ್ಯಾಕ್ಸಿಮಮ್ 5 to 6 years ಬರುತ್ತಂತೆ ಬ್ಯಾಟ್ರಿ. 5 to 6 years ಆದ್ಮೇಲೆ ಯು ಹ್ಯಾವ್ ಟು ಚೇಂಜ್ ದ ಎಂಟೈರ್ ಬ್ಯಾಟ್ರಿ. ದಟ್ ಇಟ್ ಸೆಲ್ಫ್ ಕಾಸ್ಟ್ 50,000-60,000 rupees. ಸೊ ಯಾಕೋ ಸದ್ಯಕ್ಕಂತೂ ಮನ್ಸಾಗ್ತಾ ಇಲ್ಲ. ಮೇ ಬಿ ನೋಡೋಣ, ಇನ್ನೊಂದು 3-4 years ಆದ್ಮೇಲೆ ಇನ್ನೊಂದು ಟೆಕ್ನಾಲಜಿ ಇವಾಲ್ವ್ ಆಗಿ ಅದರಲ್ಲೂ ಇನ್ನೂ ಏನೇನೋ ಬಂದು. ನಾವು ಒಳಗಡೆ ರೆಕಾರ್ಡಿಂಗ್ ಮಾಡಬೇಕು ಅಂತ ಕೂತಿರೋ ಅಷ್ಟೇ ಹೊತ್ತಿಗೆ ಇಲ್ಲಿ ರೋಡ್ ರಿಪೇರಿಗೆ ಅಂತ ಬಂದಿದ್ರು. ಇವತ್ತು ಗಣರಾಜ್ಯೋತ್ಸವ ದಿನ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ರೋಡನ್ನು ರಿಪೇರಿ ಮಾಡಿ ಏರು ತಗ್ಗುಗಳನ್ನು ನೀಟಾಗಿ ಮಾಡಿ ಹೋಗಿದ್ದಾರೆ. ಅದೊಂದು ಒಳ್ಳೆ ವಿಷಯ. ಅದರದ್ದೇ ಸೌಂಡು ಕೇಳಿಸ್ತಾ ಇತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಾವು ರೆಕಾರ್ಡಿಂಗನ್ನು ಮತ್ತೆ ಶುರು ಮಾಡಿದ್ವಿ. ಸೊ ಹೀಗೆಲ್ಲ ವಿಚಾರ ಮಾಡಿ ಇವರ ಎಷ್ಟು 15 ವರ್ಷದ 16 ವರ್ಷದ 2 ವೀಲರ್ನ ಫೈನಲಿ ಮಾಡ್ತಾ ಇದ್ದಾರೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಪದೇ ಸರ್ವಿಸಿಗೆ ಬಿಡೋ ಬದಲು ಒಂದು ಹೊಸ ತಗೊಂಡ್ರೆ ಆಗೋದಿಲ್ವಾ ಅಂತೇಳಿ ಅವರು. ಸೊ ಅದನ್ನ ಕೊಟ್ಬಿಟ್ಟು ಈಗ ಒಂದು TVS Jupiter 110cc ZX ಬುಕ್ ಮಾಡಿ 4 days ಆಯ್ತು. ಇವತ್ತು ರೆಡಿ ಇದೆ ಅಂತ 4 days ಅಂದ್ರೆ ರಾಮ ಮಂದಿರ ಅವತ್ತೇ ನಾವು ಬುಕ್ ಮಾಡಿರೋದು, ಒಳ್ಳೆ ದಿವಸ ಅಂತ ಹೇಳಿ ಬುಕ್ ಮಾಡಿ ಬಂದಿರೋದು. ಅಮೌಂಟ್ ಎಲ್ಲ ಪೇ ಆಗಿದೆ. ಅಂಡ್ ನನ್ನ ಹಳೆ ಬೈಕ್ ನ ಅವರೇ ಎಕ್ಸ್ಚೇಂಜ್ ತಗೊಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಫ್ರೀ ಆಗಿ ಕೊಟ್ಟಾಗೆ ಆಗ್ತಾ ಇದೆ. ಬಟ್ ಅವರಿಗೆ ಕೊಟ್ಬಿಟ್ಟು ಹೊಸ ಗಾಡಿಯನ್ನ ತಗೊಂಡ್ಬರೋದು ಇವತ್ತು ಅಂತ ತೀರ್ಮಾನ ಆಗಿದೆ. ಸೊ ಟೋಟಲ್ ಎಷ್ಟು ಕಿಲೋಮೀಟರ್ ಓಡಿದೆ ನಿಮ್ಮ ಬೈಕ್? 90,000 ಕಿಲೋಮೀಟರ್ ಓಡಿದೆ. 90,000, ಆಲ್ಮೋಸ್ಟ್ 1 lakh rupees, 1 lakh ಕಿಲೋಮೀಟರ್ಸ್ಗೆ ನಾವು ಹಿಮಾಲಯ ಟ್ರೆಕ್ ಮಾಡಿ ಬರ್ಬೋದಿತ್ತಲ್ವಾ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಆ ಬೈಕಲ್ಲಿ ಸುಮಾರು ಮೆಮೊರೀಸ್ ಇದೆ. ನಾವ್ ಈವನ್ ನಮ್ಮ ಮಗಳು ಹುಟ್ಟೋಕ್ಕಿಂತ ಮುಂಚೆ ಎಲ್ಲಾ ಕಡೆಗೂ ನಾವು ಬೈಕನ್ನೇ ತಗೊಂಡು ಹೋಗ್ತಿದ್ವಿ. ಲೈಕ್ ಮೈಸೂರಿಗೆ ಹೋಗಿದೀವಿ, ಆಮೇಲೆ ಮೇಲುಕೋಟೆಗೆ ಹೋಗಿದೀವಿ, ಎಲ್ಲ ಕಡೆಗೂ ಬೈಕ್ ರೈಡ್ ಅಂತ ಬೈಕಲ್ಲಿ ಹೋಗೋದು ತುಂಬಾ ಕ್ರೇಜ್ ಇತ್ತು. ಇವಾಗ್ಲೂ ಅಷ್ಟೇನೆ ಬೈಕ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಆಗತ್ತೆ. ಆದ್ರೆ ಲಾಂಗ್ ರೈಡ್ ಎಲ್ಲ ಇದ್ರೆ ಮಗಳಿಗೆ ಕನ್ವೀನಿಯಂಟ್ ಆಗಲ್ಲ ಅಂತ ಹೇಳಿ ಕಾರ್ ಪ್ರಿಫರ್ ಮಾಡೋದು. ಬಟ್ ಇವತ್ತಿಗೂ ಬೈಕ್ ತುಂಬಾನೇ ಇಷ್ಟ. ಬಟ್ ಇವಾಗ ಇವ್ರು ತಗೊಂಡಿರೋದು ಸ್ಕೂಟರ್ ರೀತಿಯದ್ದು. ಬಟ್ ದಟ್ಸ್ ಓಕೆ. ಸ್ಕೂಟರ್ ಇಸ್ ಬೆಂಗಳೂರು ಸಿಟಿ ಟ್ರಾಫಿಕ್ ಗೆ ಇಟ್ ಇಸ್ ಬೆಟರ್. ಪದೇ ಇಲ್ಲ ಅಂದ್ರೆ 100 ಮೀಟರ್ ಒಂದ್ಸಲ ಗೇರ್ ಚೇಂಜ್ ಮಾಡ್ಬೇಕು. ಅಂಡ್ ಸ್ಕೂಟರ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಒಂದ್ ಸ್ವಲ್ಪ ಜಾಸ್ತಿ ಸಿಗತ್ತೆ. ಎದುರುಗಡೆ ಫುಡ್ ಕೋರ್ಟ್ ಜಾಗ ಸಿಗತ್ತೆ, ಡಿಕ್ಕಿ ಸಿಗತ್ತೆ. ಬೈಕಲ್ಲಿ ಅದೇನೂ ಇಲ್ಲ, ಒಂದು ತೆಂಗಿನಕಾಯಿ ಇಟ್ಕೊಂಡ್ ಬರ್ಲಿಕ್ಕೆ ಬರೋದಿಲ್ಲ ಬೈಕಲ್ಲಿ. ಸೊ ಇದರಲ್ಲಿ ಇವಾಗ ಫುಲ್ ತೆಂಗಿನಕಾಯಿ ಇಟ್ಕೊಂಡ್ ಬರ್ಬೋದು. ಇವಾಗ ಒಂದು 25-35 ತೆಂಗಿನಕಾಯಿ ತಗೊಂಡ್ ಬಂದ್ರೆ ಇಟ್ಕೊಂಡ್ ಬರ್ಬೋದು. ಓಕೆ, ಸೊ ದಟ್ ಈಸ್ ಅಬೌಟ್ ಇಟ್. ಸೊ ಸಂಜೆ 4-5 ಗಂಟೆ ಹೋಗಿ
ಈ ಬೈಕಲ್ಲಿ ಹೋಗಿ ಆ ಬೈಕಲ್ಲಿ ಬರೋದು ಅಂತ ಹೇಳಿ. ಆಕ್ಚುಲಿ ಇವತ್ತು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾರ್ ಡೆಲಿವರಿ ತಗೊಳ್ಬೇಕಾದ್ರೆ ಇಷ್ಟು ಖುಷಿ ಇರಲಿಲ್ಲ. ಯಾಕಂದ್ರೆ ನಾವು ಜಸ್ಟ್ ಕಾರು ಅವಾಗ ಮಗಳು ಇನ್ನೂ ತುಂಬಾನೇ ಚಿಕ್ಕವಳಿದ್ಲು, ಹಾಗಾಗಿ ಕಾರು ಹೋದ್ವಿ, ಶೋರೂಮ್ ಇಂದ ತಗೊಂಡ್ ಬಂದ್ವಿ. ಮತ್ತೆ ಅವಾಗ ಇವರು ಅವಾಗ ಇನ್ನೂ ಡ್ರೈವಿಂಗ್ ಕಲ್ತಿದ್ರು, ಸೊ ಸ್ವಲ್ಪ ಏನೋ ಬುಗು ಇತ್ತು, ಹೆಂಗಾಗುತ್ತೆ ಡ್ರೈವಿಂಗು. ಇವಾಗ ಫುಲ್ ಕಾನ್ಫಿಡೆಂಟ್ ಬಿಡಿ, ಬಟ್ ಅವಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ವಲ್ಪ ಭಯನೂ ಇತ್ತಲ್ವಾ. ಸೊ ಒಂಥರ ಮಿಕ್ಸ್ಡ್ ಇಮೋಷನ್ಸ್ ಅಲ್ಲಿ ಕಾರ್ ಬೇಕು ಅಂತ ಹೇಳಿ ತಗೊಂಡ್ಬಿಟ್ವಿ. ಸೊ ಅವಾಗ ಏನ್ ಎಕ್ಸೈಟ್ಮೆಂಟ್ ಇರ್ಲಿಲ್ಲ. ಬಟ್ ಇವಾಗ ಒಂಥರ ಹಳೆಯ ವಸ್ತುವನ್ನ, ನಮ್ ಸೆಂಟಿಮೆಂಟ್ ಇರುವಂತ ವಸ್ತುವನ್ನ ಎಕ್ಸ್ಚೇಂಜ್ ಮಾಡಿ ಬೇರೆ ತಗೊಂಡ್ ಬರ್ತಿದೀವಲ್ಲ, ಸೊ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ. ಎಲೆಕ್ಟ್ರಿಕ್ ಬೈಕ್ ಆದ್ರೆ ಇನ್ನೂ ಚೆನ್ನಾಗಿತ್ತು, ಬಟ್ ಅದನ್ನ ರಿಲೈ ಮಾಡಕ್ ಆಗತ್ತಾ ಇಲ್ವಾ ಅಂತ ಅನ್ಸ್ಲಿಲ್ಲ. ಅಂಡ್ ಅದನ್ನ ನಾವು ಸೆಕೆಂಡ್ ವೆಹಿಕಲ್ ಆಗಿ ಯೂಸ್ ಮಾಡ್ತಾ ಇಲ್ಲ, ನಮ್ಗೆ ಅದೇ ಮೇನ್ ವೆಹಿಕಲ್ ಆಗಿರೋದ್ರಿಂದ ವಿ ಕಾಂಟ್ ಟೇಕ್ ರಿಸ್ಕ್ ಅಂತ ಅನಿಸ್ತು. ಸೊ ಫೈನಲಿ ನಾವು ವಿ ಹ್ಯಾವ್ ಬುಕ್ಡ್ ಒಂದು ಪೆಟ್ರೋಲ್ ಬೈಕ್. ಸೊ ಅದನ್ನ ಡೆಲಿವರಿ ತಗೊಳಕ್ ಹೋಗ್ತೀವಿ. ಆದಷ್ಟು ವ್ಲಾಗ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದನ್ನೆಲ್ಲ ಏನಕ್ಕೆ ಹೇಳಿದ್ವಿ ಅಂತಂದ್ರೆ, ನಾವ್ ಯಾಕೆ why we chose petrol bike or petrol scooter over electric bike ಅಂತ ಒಂದು ಏನೋ ಏನ್ ಹೇಳ್ತಾರೆ, ಸ್ಪಷ್ಟನೆ ಅಂತ ಹೇಳ್ಬೋದು ಅಲ್ವಾ, ವಿವರಣೆ ಅಂತ ಹೇಳ್ಬಹುದು. ಸೊ ನೀವು ಯಾರಾದ್ರೂ ಎಲೆಕ್ಟ್ರಿಕ್ ಬೈಕ್ ತಗೊಳ್ತೀರಾ ಅಂದ್ರೆ ತುಂಬಾನೇ ಯೋಚನೆ ಮಾಡ್ಬೇಕಾಗತ್ತೆ ಒಂದ್ 5 ವರ್ಷ ಆದ ನಂತರ. ಮತ್ತೆ ಇನ್ನು ಕೆಲವರು ಹೇಳ್ತಾರೆ ಪ್ರಕೃತಿಯನ್ನ ಉಳಿಸೋದಕ್ಕೋಸ್ಕರ ಎಲೆಕ್ಟ್ರಿಕ್ ಬೈಕ್ ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ಅದಂತೂ ಖಂಡಿತ ಇಲ್ವೇ ಇಲ್ಲ. ಯಾಕಂದ್ರೆ ಎಲೆಕ್ಟ್ರಿಕ್ ಬೈಕ್ಸ್ಗಳು ಸಾಕಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಮಿಟ್ ಮಾಡ್ತಾನೆ ಇರ್ತವೆ. ಸೊ ಅದು ಕೂಡ ನಮ್ ಪೊಲ್ಯೂಷನ್ ಮಾಡ್ತಾನೆ ಇರುತ್ತೆ. ಸೊ ಯಾವುದೇ ಪೊಲ್ಯೂಷನ್ ಮಾಡಬಾರ್ದು ಅಂದ್ರೆ ಮೇ ಬಿ ಸೈಕಲ್ ತಗೊಳ್ಬೋದೇನೋ, ಅಷ್ಟೇ ಬಿಟ್ರೆ ಎಲ್ಲವೂ ಪೊಲ್ಯೂಷನ್ ಮಾಡ್ತಾ ಇದಾವೆ. ಇಲ್ಲ, ಓರ್ಸ್ ಇಂದ ಲಿಥಿಯಂ ಬ್ಯಾಟರೀಸ್ ನ ಯೂಸ್ ಮಾಡೋದು ಎಲೆಕ್ಟ್ರಿಕ್ ಬೈಕ್ಗಳು. ಸೊ ಲಿಥಿಯಂ ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗುತ್ತೆ ಅಂತ ಅನ್ನೋದು ಒಂದು ವಾದ ಇರೋದು. ಬಟ್ ಸ್ಟಿಲ್ ಅಂದ್ರೆ ಕಂಪೇರ್ಡ್ ಟು ಪೆಟ್ರೋಲ್ ಬೈಕ್ಸ್ ದೇ ಎಮಿಟ್ ವೆರಿ ಲೆಸ್. ಎಮಿಷನ್ ಏನು ಇರೋದೇ ಇಲ್ಲ ಆಬ್ವಿಯಸ್ಲಿ, ಬಟ್ ಅದೇ ಲಿಥಿಯಂ ಇಂದಾಗಿ ಒಂದಷ್ಟು ಪೊಲ್ಯೂಷನ್ ಆಗುತ್ತೆ. ಅಂಡ್ ಎಕನಾಮಿಕಲ್, ಹೌದು ಎಕನಾಮಿಕಲ್, ವೆರಿ ವೆರಿ ಇಷ್ಟೇ. ಸೊ ಮತ್ತೆ ಡೆಲಿವರಿ ತಗೊಳ್ಳುವಾಗ ಮೀಟ್ ಮಾಡೋಣ. ಇವಾಗ ನಾನು ಅಡುಗೆ ಮಾಡ್ತೀನಿ, ಆಮೇಲೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು ನಿಮಗೆ. ಇವರು ನಮ್ಮ ಹಸ್ಬೆಂಡ್ ಸುಶ್ರುತಾ ದೊಡ್ಡೇರಿ ಅಂತ ಹೇಳಿ. ತುಂಬಾ ಯಾವ್ದು ದೀಪಾವಳಿ ವ್ಲಾಗ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀನಿ, ಬಟ್ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿರೋರಿಗೆ ಹೇಳೋಣ ಅಂತ ಹೇಳಿ. ಮಾತುಗಳಿಂದ ಮುಕ್ತಗೊಳಿಸಿದ್ದಕ್ಕೆ ಧನ್ಯವಾದಗಳು. ಅಂತೂ ಇಂತೂ ಈ ಸೌಂಡ್ ಅಲ್ಲೇ ನಾವು ರೆಕಾರ್ಡಿಂಗ್ ಅನ್ನ ಮುಗಿಸಿದ್ವಿ. ಇಲ್ಲಿ ಕೆಲಸ ಭರದಿಂದ ಸಾಕ್ತಾನೆ. ಈಗ ಸಂಜೆ ಆಗ್ತಾ ಬಂತು, ನಾನು ಪೂಜೆಗೆ ಎಲ್ಲಾ ವಸ್ತುಗಳನ್ನ ರೆಡಿ ಇಟ್ಕೊಂಡಿದೀನಿ. ಈಗ ನಾವು ನೆಕ್ಸ್ಟ್ ಶೋರೂಮ್ಗೆ ಹೊರಟಿದೀವಿ. ಇನ್ನೇನು ನಮ್ಮ ಹಳೆ ಬೈಕು ಇದೆ ಆಗಿತ್ತು ನೋಡಿ. ಕೊನೆ ಫೋಟೋಸ್ ಅನ್ನ ತೆಗಿತಾ ಇದ್ದಾರೆ, ಹಾಗೆ ಕೊನೆ ಸಲ ಇದನ್ನ ಕ್ಲೀನ್ ಕೂಡ ಮಾಡ್ತಾ ಇದ್ದಾರೆ. ಎಷ್ಟಂದ್ರೂ ಒಂದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ ಅಲ್ವಾ, ಹಾಗಾಗಿ ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್ ಅಲ್ಲಿ ಅಂತೂ ಶೋರೂಮ್ಗೆ ತಲುಪಿದ್ವಿ. ಶೋರೂಮ್ಗೆ ತಲುಪಿದ ಮೇಲೆ ಎಲ್ಲ ಗಾಡಿಗಳನ್ನ ಒಮ್ಮೆ ಕಣ್ಣು ಹಾಯಿಸಿದಾಯ್ತು. ಆಮೇಲೆ ನಮ್ಮ ಟರ್ನ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಇಲ್ಲಿ. ಹಾಗೆ ಒಂದು 10 ನಿಮಿಷ ವೆಯ್ಟ್ ಮಾಡಿದ ನಂತರ ನಮ್ಮ ಟರ್ನ್ ಬಂತು. ಆ ದಿವಸ ಸಾಕಷ್ಟು ಜನರದ್ದು ವೆಹಿಕಲ್ ಡೆಲಿವರಿ ಇತ್ತು. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಗ್ರೀನ್ ಕಲರು, ಆಲಿವ್ ಗೋಲ್ಡ್ ಅಂತ ಇದರ ಹೆಸರು ಕಲರದ್ದು. ಸೊ ಅದನ್ನ ಫೈನಲ್ ಆಗಿ ಡೆಲಿವರಿ ತಗೊಂಡಿದ್ದಾಯ್ತು. ಆಕ್ಚುಲಿ ಕೀ ಕೊಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಬೇಕಾಗಿತ್ತು, ಬಟ್ ಆಮೇಲೆ ಮಾಡ್ಕೊಂಡ್ವಿ. ಅವಳಿಗೆ ಕೊಟ್ಟಿರುವಂತ ಚಾಕ್ಲೇಟ್ಸ್ ಅನ್ನ ತೋರಿಸ್ತಾ ಇದ್ದಾಳೆ. ಸೊ ಫೈನಲಿ ನಮ್ಮ ಗಾಡಿ ನಮ್ಮ ಕೈಯಲ್ಲಿದೆ, ನಮ್ಮ ಹಳೆ ಗಾಡಿ ಅವರ ಕೈಯಲ್ಲಿದೆ ಅಂತ ಹೇಳ್ತಾ ಇವಾಗ ನಾವು ಹೊರಟಿದೀವಿ. ಹಾಗೆ ಹೊರಟು ಇದಕ್ಕೊಂದು ಪೂಜೆಯನ್ನ ಮಾಡಿಸ್ಲೇಬೇಕು. ಹೊಸ ಗಾಡಿ ಯಾವುದೇ ತಗೊಂಡ್ರು ಸೀದಾ ಹೊರಟಿದ್ದು ಹತ್ರದಲ್ಲಿರುವಂತ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಪಾಪ ಭಟ್ರು ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಎಷ್ಟಂದ್ರೂ ಒಂದು ಫಾರ್ಮ್ಯಾಲಿಟಿ, ನಾವೇ ಪೂಜೆ ಮಾಡ್ಕೊಳ್ಳೋದಕ್ಕಿಂತ ಭಟ್ರ ಹತ್ರ ಮಾಡಿಸ್ಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಾಡಿಸ್ಕೊಂಡಿದ್ದಾಯ್ತು. ಭಟ್ರು ಕೂಡ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು, ನಮಗೂ ಖುಷಿ ಆಯ್ತು ನೋಡಿ. ಇದೆಲ್ಲ ಆದ್ಮೇಲೆ ನಂತರ ನಾವು ಹೊರಟಿದ್ದು ಪಾನಿಪುರಿ ಬ್ಯಾಟಿಂಗಿಗೆ. ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.